ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಅತಿಥಿ ಶಿಕ್ಷಕರ ಜಿಲ್ಲಾ ಮಟ್ಟದ ನೇಮಕಾತಿ ಇದರ ಬಗ್ಗೆ ನಾವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮಾಹಿತಿ ಇದೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಟೆಲಿಗ್ರಾಮ್ ಚಾನಲ್ NV ಕ್ಲಾಸಸ್ ಫಾರ್ GK ಅದಕ್ಕೂ ಕೂಡ ತಾವು ಜಾಯ್ನ್ ಆಗಿ ಇದೇ ಥರದ ಮಾಹಿತಿಗಾಗಿ ನೋಡಿ. ಅತಿಥಿ ಶಿಕ್ಷಕರ ಜಿಲ್ಲಾ ಮಟ್ಟದಲ್ಲಿ ನೇಮಕಾತಿ ವಿಷಯವಾರು ಹುದ್ದೆಗಳಿವೆ ಮತ್ತು ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತು ಯಾವೆಲ್ಲ ಹುದ್ದೆಗಳಿವೆ, ಯಾವ ಜಿಲ್ಲೆ, ಉಳಿದ ಜಿಲ್ಲೆಗಳ ಪರಿಸ್ಥಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ನೋಡಿ. ಅತಿಥಿ ಶಿಕ್ಷಕರ ನೇಮಕಾತಿ ಜಿಲ್ಲಾ ಉಪನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ಕೊಪ್ಪಳ. ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರ ನೇಮಕಾತಿ ಪ್ರೌಢಶಾಲೆ ವಿಭಾಗ ಕನ್ನಡ 9, ಇಂಗ್ಲಿಷ್ 9, ಗಣಿತ 13 ಹುದ್ದೆ, ವಿಜ್ಞಾನ 7, ಗಣಿತ 9, ಗಣಕಯಂತ್ರ 9, ಸಾಮಾಜಿಕ ವಿಜ್ಞಾನ 11, ದೈಹಿಕ ಶಿಕ್ಷಣ ಶಿಕ್ಷಕರು 2, ನರ್ಸಿಂಗ್ ಶಿಕ್ಷಕರು 3 ಮತ್ತು ಈ ಕಡೆ PU ಕಾಲೇಜು ವಿಭಾಗದಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಕ ವಿಜ್ಞಾನ, ಗಣಿತ, ಜೀವಶಾಸ್ತ್ರ, ಕನ್ನಡ, ಇಂಗ್ಲಿಷ್ ಇವೆಲ್ಲ ಹುದ್ದೆಗಳಿಗೆ ಒಂದೊಂದು ಹುದ್ದೆಗಳಿವೆ. ಇಲ್ಲಿ ಶಾಲೆ ಹೆಸರನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಮತ್ತು ಕಾಲೇಜ್ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ವಿದ್ಯಾರ್ಹತೆ ಏನು ಅದನ್ನು ಕೂಡ ಇಲ್ಲಿ ಅವರು ತಿಳಿಸಿದ್ದಾರೆ, ತಾವು ನೋಡ್ಬೋದು. TET ಅರ್ಹತೆ ಹೊಂದಿದವರಿಗೆ ಆದ್ಯತೆ ನೀಡಲಾಗುವುದು ಅಂಥೇಳಿ ತಿಳಿಸಿದ್ದಾರೆ. ಇದಿಷ್ಟು ಇವತ್ತಿನ ಮಾಹಿತಿ. ಇದೇ ಥರದ ವಿಡಿಯೋಗಾಗಿ ತಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್